ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ಇವತ್ತು ಗಣೇಶನ ಹಬ್ಬ. ಸೊ ನಾವು ಊರಿಗೆ ನಾಗರು ಮಾಡೋದಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ. ನಾವು ಪ್ರತಿ ವರ್ಷವೂ ಅಷ್ಟೇ ಗಣೇಶನ ಹಬ್ಬದಲ್ಲಿ ನಾಗರು ಮಾಡ್ಕೊಂಡು ಬರೋದು. ಸೊ ಇವಾಗ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ನಾವು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಈಗೆಲ್ಲನೂ ಇಲ್ಲೇ ರೆಡಿ ಮಾಡಿಕೊಂಡು ತೊಗೊಂಡು ಹೋಗ್ಬಿಡ್ತೀನಿ. ತಿರ್ಗಾ ಸುಮ್ಮನೆ ಕಾರಲ್ಲಿ ಅಂದರೆ ಎಲ್ಲ ಆಗೋದಿಲ್ಲ ಅಂದ್ಬಿಟ್ಟು ಇಲ್ಲೇ ಎಲ್ಲ ಕಲಿಸ್ಕೊಂಡು ತೊಗೊಂಡೋಗ್ತೀನಿ. ಇದು ಅಸಕ್ಕಿ ತುಂಟ ಮತ್ತು ಹಾಗೆ ಕಡಲೆಬೇಳೆ ಮತ್ತು ಅಕ್ಕಿ, ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡಬೇಕು. ನೈಟೇ ನೆನೆಹಾಕಿದ್ದೆ. ಮತ್ತು ಈ ಕಡೆ ಕರಿ ಎಳ್ಳನ್ನು ಮತ್ತು ಜೊತೆಗೆ ಬೆಲ್ಲ ಅಷ್ಟನ್ನು ಪುಡಿ ಮಾಡಿಬಿಟ್ಟು ಇಟ್ಟಿದ್ದೀನಿ. ಇವಾಗ ಅದನ್ನು ಎಲ್ಲನೂ ಒಂದು ಬಾಕ್ಸ್ಗೆ ಹಾಕ್ಕೋಬೇಕು. ಪೂಜೆ ಸಾಮಾನು ಕೂಡ ಎಲ್ಲ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಟೈಮ್ ಬಂದ ಆಗಲೇ 6:15 ಆಗಿದೆ. 6:30 ಅಷ್ಟೊತ್ತಿಗೆ ಮನೆ ಬಿಡಬೇಕು ಅಂತ ಅಂದ್ಕೊಂಡ್ರು. ನಮ್ಮೂರಿಗೆ ಹೋಗ್ಬೇಕಾದ್ರೆ ಮಿನಿಮಮ್ 1.5 ಗಂಟೆ ಆದರೂ ಬೇಕೇ ಬೇಕು. ಸೊ ಹಾಗಾಗಿ ಬೇಗ ಹೋಗಿ ಬೇಗ ಬರೋದ ಅಂದ್ಬಿಟ್ಟು, ಯಾಕೆಂದ್ರೆ ಬಂದು ಅಡುಗೆ ಮಾಡಬೇಕಲ್ವ, ಅದಕ್ಕೇ ಲೇಟ್ ಆಗುತ್ತೆ ಅಂದ್ಬಿಟ್ಟು ಫಾಸ್ಟಾಗಿ ಎಲ್ಲ ಬೇಗನೆ ಮಾಡ್ಕೊಳ್ತಾ ಇದ್ದೀನಿ ಕೆಲಸನ. ಎಲ್ಲರೂ ರೆಡಿ ಆಗಿದ್ದಾರೆ ಆಲ್ಮೋಸ್ಟ್. ಎಲ್ಲ ಇನ್ನೇನು ಈಗಲಾಗಲೂ ಬರ್ತಾರೆ. ನೋಡೋಣ ಇನ್ನೊಂದು 1/4 ಗಂಟೆ ಅಷ್ಟೊತ್ತಿಗೆ ಇದು ನಂದು ಇವಾಗ ಇದೊಂದು ಸ್ವಲ್ಪ ಎಲ್ಲ ಕಲಿಸ್ಕೊಂಡ್ಬಿಟ್ಟು ಪೂಜೆ ಸಾಮಾನು ಒಂದು ಇಟ್ಕೊಂಡು ದೇವ್ರ ದೀಪ ಹಚ್ಬೇಕು ಅಷ್ಟೇನೆ. ನೋಡೋಣ ಎಷ್ಟೊತ್ತಾಗುತ್ತಂತ. ನಮ್ಮ ಪ್ಲ್ಯಾನ್ ಇರೋದು 6:30ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವು. ಒಂದು ಸ್ವಲ್ಪ 5-10 ನಿಮಿಷ ಹೆಚ್ಚು ಕಮ್ಮಿ ಆಗುತ್ತೆ, ಏನು ಮಾಡೋದಕ್ಕಾಗಲ್ಲ. ಅದಕ್ಕೆ ನಮ್ಮ ಅವರು ಕೂಡ ನೆನ್ನೆನೇ ಊರಿಂದ ಬಂದರು. ಅವ್ರ ಹಂಗೂ ಸ್ವಲ್ಪ ಇವತ್ತೇ ಬರೋದಕ್ಕೆ ಅವರು ಲೇಟ್ ಆಗೋಗುತ್ತೆ. ಅದಕ್ಕೆ ನಾನು ನೆನ್ನೆನೇ ಬಂದ್ಬಿಡಿ, ಆಗೋದಿಲ್ಲ ಅಂತೇಳಿದೆ. ಬಂದಿದ್ದೆ ಪಾಪ. ನಾವು ಬೆಳಗ್ಗೆನೇ ಹೊರಡೋದ್ರಿಂದ ತಿರ್ಗಿ ಅವ್ರು ಬಂದು ಲೇಟ್ ಆಗೋಗುತ್ತೆ. ಅದಕ್ಕೆ ಇಲ್ಲಿಂದಲೇ ಜೊತೆಗೇ ಕರ್ಕೊಂಡು ಹೋಗೋದು. ಅಪ್ಪ ಪರವಾಗಿಲ್ಲ, ಈಗ ಒಂದು ಸ್ವಲ್ಪ ಹುಷಾರಾಗಿದ್ದಾರೆ. ಇವಾಗ ಮಾತ್ರೆಗಳನ್ನೆಲ್ಲನೂ ಅಮ್ಮನಿಗೆಲ್ಲ ತೋರಿಸ್ಕೊಟ್ಬಿಟ್ಟು ಹೋಗಬೇಕು. ಬೆಳಗ್ಗೆ ಕೊಡೋದು ಮಾತ್ರ. ಅಷ್ಟೊತ್ತಿಗೆ 10-11 ಗಂಟೆ ಅಷ್ಟೊತ್ತಿಗೆ ಬಂದುಬಿಡ್ತೀವಿ. ಈ ಕಲರನ್ನ ತರಬೇಕು. ಅದು ಯಾವ ಕಲರ್ ತಂದ್ರೆ ನಮ್ಗೆ ರೂಢಿ ಇಲ್ಲ. ಅವೆಲ್ಲ ಹಂಗೆ ಬರೋದು ವಿಳೆದಲ್ಲೇ. ಈಗೆಲ್ಲ ರಾಮರಾಜ ಹಂಗೆ ಬರೋದು. ಈಗ ಒಂದೇ ಇದಿರ್ಬೇಕಂತೆ ಹಳಿ ಕೊಟ್ಟು ಹುಡುಗ ತಾನೆ ಹಿಡ್ಕೊಳಕ್ಕೆ ಬರೋದು. ಕಾಣಿಸ್ತೀನಿ.
ಕುರುಡಿಗೆ ಹೋಗ್ತಾ ಇದೀವಿ ನಾಗರು ಮಾಡ್ಕೊಂಡ್ ಬರೋದಕ್ಕೆ. ಇದು ದೇವರಾಯನದುರ್ಗ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾವು ಸೀದಾ ನಮ್ಮ ಊರು ಕುರುಡಿಗೆ ಹೋಗ್ತಾ ಇದ್ದೀವಿ ನಾಗರ ಮಾಡ್ಕೊಂಡು ಬರಲಿಕ್ಕೆ. ಇವತ್ತು ಗಣಪತಿ ಹಬ್ಬ ವಿಶೇಷ, ಅದಕ್ಕೋಸ್ಕರ ಎಲ್ಲ ಕುಟುಂಬ ಸಮೇತ ಊರು ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಇರುತ್ತೆ ಮಾಮ, ಬೇರೆ ಬೇರೆ ಕಡೆ ಒಂದೊಂದ್ ಕಡೆ ಇಟ್ಟಿರ್ತಾರೆ. ಸ್ವಲ್ಪ ಲೂಸ್ ಬಿಟ್ಕೊಂಡು ಹೋಗು. ಅದು ಕವರಕ್ಕೆ ಹಾಕ್ಬಿಡ ಮವ್ವ. ಐದಾಯ್ತು, ಕವರ್ ಒಳಗೆ ಇಲ್ಲೇ ಇಟ್ಬಿಡ್ಲ ಅಲ್ಲೇ. ಅಲ್ಲೇ ಅದಕ್ಕೆ ಹತ್ಬೇಕು ಅಮ್ಮನೆ ಹತ್ಬೇಕು. ಅಲ್ಲೇ ಬಿಡ್ಬೇಕ್ರಿ. ಬಿಟ್ಟಿದ್ದು ಕವರ್ ಅಲ್ಲಿಕ್ಕಿದ್ದು ಹೆಂಗ್ ಅಡ್ಜಸ್ಟ್ ಮಾಡಪ್ಪ. ಸುತ್ತಲೇಬೇಕು ಹಾಕ್ರಿ. ಚೆಂಬೆಲ್ಲಿ ಅಲ್ಲೇ ಎಷ್ಟಪ್ಪ ಹಿಂಗೆ ತಗಾಪಿತ್ತ ಆಗಲ್ಲಪ್ಪ ಬರಕ. ನಿಧಾನ ಏನೇನು ಇದ್ದಿದ್ದ. ಹ್ಞೂ ಅಲ್ಲ ಅಲ್ಲೇ ಹಾಕೋಲ್ಲ, ಇನ್ನೊಂದೆರಡು ಬಂದ್ಬಿಡ್ಲಿ. ಆ ಕಡೆ मोली एरको बारे उन्नंगे ನೀ ತೊಳೆದನು ಅಕ್ಕಿರಾಂಪುರದ ಕೆರೆ ಗೊತ್ತಿತ್ತು. ಅರ್ಧ ಆಗಿದೆ, ನೀರು ಬಂದಿಲ್ಲ. ಅಕ್ಕಿರಾಂಪುರದ ಕೆರೆ ಇಷ್ಟು ಮಳೆ ಬಂದ್ರೂ ತುಂಬಕ್ಕೆ ಚಾನ್ಸೇ ಇಲ್ಲ. ಅಕ್ಕಿರಾಂಪುರ ಕೆರೆ
ವರ್ಷ ಆಯ್ತು ಕೆರೆ ತುಂಬಿದ್ದು? ಹೋದ ವರ್ಷ ತುಂಬಿತ್ತಮ್ಮ. ಹೋದ ವರ್ಷನೇ. ಈ ಸಾರಿ ಬರಲಿಲ್ಲ. ಕುರುಡಿಯಲ್ಲಿ ನಾಗರ ಮುಗಿಸ್ಕೊಂಡು ವಾಪಸ್ಸು ತುಮಕೂರಿಗೆ ಹೋಗ್ತಾ ಇದ್ದೀವಿ. ಇದೇ ಅಕ್ಕಿರಾಂಪುರದ ಕೆರೆ. ಅಕ್ಕಿರಾಂಪುರದ ಕೆರೆ. ಸೊ ಫ್ರೆಂಡ್ಸ್, ಈಗ ತಾನೇ ಊರಿಂದ ನಾಗರು ಎಲ್ಲ ಮುಗಿಸ್ಕೊಂಡು ಈಗ ಜಸ್ಟ್ ಮನೆಗೆ ಬಂದಮೇಲೆ ಸ್ವಲ್ಪ ಎಲ್ಲ ನೀರು ಕುಡಿದ್ಬಿಟ್ಟು ರಿಲ್ಯಾಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಜೊತೆಗೆ ನಾನು ಮೊನ್ನೆನೇ ಮೋದಕ ಮಾಡೋ ಮೋಲ್ಡ್ನ ಬುಕ್ ಮಾಡಿದ್ದೆ. ಸೊ ಅದು ಇವತ್ತು ಬಂದಿದೆ. ನಾವು ಬರೋವಾಗ ಫೋನ್ ಮಾಡಿದ್ರು ಅವರು, ಮೇಡಮ್ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ನಾವು ಬಂದಮೇಲೆ ಈಗ ಕಾಲ್ ಮಾಡಿ ಇವಾಗ ಪ್ರತಿ ಹೋಗ್ಬಿಟ್ಟು ಇಸ್ಕೊಂಡು ಬಂದ. ಈಗ ನೋಡ್ತಾ ಇದ್ದಾನೆ. ಚೆನ್ನಾಗಿದೆ ಮೋದಕ ಮಾಡೋದು ಮೋಲ್ಡು. ಸೊ ಇವಾಗ ಅಡುಗೆ ಮಾಡಬೇಕು. ಅಮ್ಮ ಆಲ್ರೆಡಿ ಸ್ವಲ್ಪ ಅಡುಗೆ ಮಾಡಿದಾರಂತೆ. ಏನು ಮಾಡಿದ್ದಾರೆ ಅಂತ ನೋಡೋಣ. ಈ ಕಡೆ ಹೂರ್ಣ ರುಬ್ಬಿಟ್ಟಿದ್ದಾರೆ ಮತ್ತು ಹಾಗೆ ಜೊತೆಗೆ ಸ್ವಲ್ಪ ರೈಸ್ ಕೂಡ ಮಾಡಿದ್ದಾರೆ. ಸಾಂಬಾರಾಗಿದೆ, ಒಬ್ಬಟ್ಟು ಸಾಂಬಾರು ಕೂಡ ರೆಡಿ ಮಾಡಿದ್ದಾರೆ. ಇದು ಅಕ್ಕಿ ಇಟ್ಟಿದ್ದು ಕಡುಬು ಮಾಡೋಣ ಅಂತ ಅಂದ್ಬಿಟ್ಟು ಅಷ್ಟೇ. ಮತ್ತು ಹಾಗೆಯೇ ಕಡಲೆಕಾಳನ್ನ ನೆನೆ ಹಾಕಿದ್ದಿದ್ದು, ಇದು ಬೀನ್ಸು ಬೇಯಿಸಿಟ್ಟಿದ್ದಾರೆ ಪಲ್ಯ ಮಾಡೋಣ ಅಂತಂದ್ಬಿಟ್ಟು. ಬೀನ್ಸು ಮತ್ತು ಹಾಗೆಯೇ ಕಡಲೆಕಾಳ್ದು ಉಸ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗಿನ ಅಷ್ಟೇ, ಸಾಂಬಾರಾಗಿದೆ, ಹೂರ್ಣ ಇದೆ, ಆಮೇಲೆ ಕಡುಬು ಮಾಡ್ಕೊಳ್ಳೋದು ಅಷ್ಟೇ. ನೆನ್ನೆ ಫ್ರೆಂಡ್ಸ್ ನೋಡಿ, ಅಮ್ಮ ಹುಳ್ಳಿಕಾಯಿ ಬೇಯಿಸಿಟ್ಟಿದ್ರು. ನಾನೀಗ ಬಂದು ಎಲ್ಲ ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ಜಸ್ಟ್ ಈಗ ಬಂದು ಎಲ್ಲ ಒಗ್ಗರಣೆ ಹಾಕಿದ್ದೀನಿ. ಮತ್ತು ಜೊತೆಗೆ ಕಡಲೆಕಾಳು ಉಸ್ಲಿ ಕೂಡ ನಾನು ರೆಡಿ ಮಾಡಿದ್ದೀನಿ. ನೋಡಿ, ಈಗ ತಾನೇ ಕಡಲೆಕಾಳು ಉಸ್ಲಿ ಕೂಡ ರೆಡಿ ಆಯಿತು. ಕಡಲೆಕಾಳು ಉಸ್ಲಿ, ಸಿಕ್ಕರೆ ಹುಳ್ಳಿಕಾಯಿ ಪಲ್ಯ. ಖಂಡಿತ ಬದಲಾಗ್ತದೆ ಕಣ. ಈ ಪ್ರೀತಿ ಹೋಗಿಲ್ಲ, ಅದು ಕಲಿ ಮನಸ್ಸನ್ನ ಕಲಿಸುತ್ತೆ, ಬದಲಾಯಿಸುತ್ತೆ. ಅದಕ್ಕೋಸ್ಕರ ನಮಗೆ ನೀನು ಆಫೀಸಿಗೆ ಬರೋದು ಬೇಡ, ಮನೇಲಿ ಅವನು ಮನೆ ಜೊತೆ ಇದ್ರೆ ಅದ್ರ ಪರಿಣಾಮ ಮೇಲೆ ಇರುತ್ತೆ. ಖಂಡಿತ ಅವನ ಬಿಹೇವಿಯರಲ್ಲಿ ಚೇಂಜ್ ಕಂಡಿದೆ. ಫ್ರೆಂಡ್ಸ್ ನೋಡಿ, ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಕಡಲೆಕಾಳು ಉಸ್ಲಿ ಮತ್ತು ಹಾಗೆ ಹುಳ್ಳಿಕಾಯಿ ಪಲ್ಯ ಎಲ್ಲ ರೆಡಿ ಮಾಡೋದು. ಮತ್ತು ಹಾಗೆಯೇ ಅಮ್ಮ ಹೂರ್ಣ ಮಾಡಿಟ್ಟಿದ್ರಲ್ವ, ಸೊ ಮುದ್ದೆ ಮಾಡಿಕೊಂಡು ಇವಾಗ ಕಡುಬು ಕೂಡ ಮಾಡಿಕೊಂಡ್ವು. ಕಡುಬೆಲ್ಲ ಆಗಿದ್ದಾದಮೇಲೆ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಟೈಮ್ ಬಂದು 2:30. ಸೊ ಸ್ವಲ್ಪ ಲೇಟೇ ಆಯಿತು. ಅಲ್ಲಿ ಜನ ಜಾಸ್ತಿ ಇದ್ದರು ನಾಗರು ಮಾಡೋ ಹತ್ರ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಇದೆಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಹೊರಗಡೆ ಹೋಗಿ ಮುಟ್ಟಿ ಕ್ವಾಲಿಟಿ ಚೆಕ್ ಮಾಡಿ ಅಣ್ಣನ ಹತ್ರ ಮಾತಾಡ್ತೀನಿ ಅಂತ ಅಂದಿದ್ದಲ್ಲ ಅದೇ ನಾನು. ಇವ್ರ ಮನೆಗೆ ಹೋದವರು ನೀವು? ಯಾರ ಮನೆಗೆ? ಮಂಜು ಮನೆಗೆ ಹೋದವರು, ಮುಂಬತ್ನವರು. ಅವ್ರ ಮನೆ ದೇವರು ಯಾರ ಮನೆ? ಅವರು ಗಣಪತಿ ಕುಂಡ್ರಸವ್ರಾ? ಹ್ಞೂ, ಅಶೋಕ್ ಮನೆಗೆ, ಮಗಳ ಮನೆಗೆ ಗಣಪತಿ ದೇವ್ರ ಮನೆಗೇನೆ. ಅಷ್ಟೇ ಫೋಟೋ ಹೆಂಗಿಕ್ಕವ್ರೆ ಕೊಡು, ಚೆನ್ನಾಗೈತೆ. ಪ್ರಕಾಶ್ ನೋಡಿ ಹೆಂಗವನೆ, ಗಂಗಪ್ಪ ಮಗ ಇಟ್ಕ ಇಲ್ಲಿ. ಫ್ಯಾಮಿಲಿ ಎಲ್ಲರೂ ಹೋಗಿದ್ದಾರೆ. ಚೆನ್ನಾಗೈತೆ.